ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ಕರೆಂಟ್ ಅಫೇರ್ಸ್ಗಳನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಜನವರಿ ಕರೆಂಟ್ ಅಫೇರ್ಸ್ನ ಪಾರ್ಟ್ 1 ವಿಡಿಯೋನ ಸಂಪೂರ್ಣವಾಗಿ ನಿಮಗೆ ಕಳಿಸಿದ್ದೇನೆ. ಅದನ್ನು ಸಂಪೂರ್ಣವಾಗಿ ನೋಡಿ, ಅದಾದ ಬಳಿಕ ಈ ಒಂದು ಎರಡನೇ ಪಾರ್ಟ್ ಏನಿದೆ ಇದನ್ನು ಕೂಡ ನೋಡ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ, ಜನವರಿ 2025 ಸಂಪೂರ್ಣ ಪ್ರಚಲಿತ ಘಟನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಈಗ ICC ಮಹಿಳಾ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಸತತ 3ನೇ ಬಾರಿಗೆ ಗೆದ್ದ ದೇಶ ಇಲ್ಲಿ ಯಾವುದು ಅಂತ ಕೇಳಿದರೆ, ICC ಮಹಿಳಾ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಸತತ 3ನೇ ಬಾರಿಗೆ ಇಲ್ಲಿ ಗೆದ್ದಂತಹ ದೇಶ ಇಲ್ಲಿ ಭಾರತ ಎಂಬತಕ್ಕಂಥದ್ದು. ಭಾರತ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತೀಯ ಪತ್ರಿಕಾ ದಿನವನ್ನು ವಾರ್ಷಿಕವಾಗಿ ಯಾವ ದಿನಾಂಕದಂದು ಆಚರಣೆಯನ್ನು ಮಾಡಲಾಗುತ್ತದೆ ಅಂತ. ಭಾರತದ ಪತ್ರಿಕಾ ದಿನವನ್ನು ವಾರ್ಷಿಕವಾಗಿ ಯಾವ ದಿನಾಂಕದಂದು ಇಲ್ಲಿ ಆಚರಣೆಯನ್ನು ಮಾಡ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಜನವರಿ 29ನೇ ತಾರೀಕಿನಂದು ಪ್ರತಿ ವರ್ಷ ನಾವು ಭಾರತೀಯ ಪತ್ರಿಕಾ ದಿನವನ್ನು ಇಲ್ಲಿ ವಾರ್ಷಿಕವಾಗಿ ಇಲ್ಲಿ ಆಚರಣೆಯನ್ನು ಮಾಡ್ತಾ ಹೋಗ್ತಾ ಇದ್ದೇವೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಡೈರೆಕ್ಟಾಗಿ ಕೇಳ್ತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ, ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಬರುವಂತಹ ಒಂದು ಸಾಧ್ಯತೆ ಇಲ್ಲಿ ಇದೆ. ಮುಂದಿನ ಪ್ರಶ್ನೆ, ಯಾವ ನಗರವು ಅಂತಾರಾಷ್ಟ್ರೀಯ ಪಶ್ಮಿನಾ ಉತ್ಸವವನ್ನು ಆಯೋಜನೆಯಲ್ಲಿ ಮಾಡಿತ್ತು ಅಂತ. ಪಶ್ಮಿನಾ ಎಂಬತಕ್ಕಂಥ ಒಂದು ಉತ್ಸವವನ್ನು ಯಾವ ನಗರ ಇಲ್ಲಿ ಆಯೋಜನೆ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇಲ್ಲಿ ಪೋಖರಾ, ಥಿಂಪು, ಕಠ್ಮಂಡು ಮತ್ತು ಢಾಕಾ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕಠ್ಮಂಡು ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ಪಶ್ಮಿನಾ ಎಂಬತಕ್ಕಂಥ ಒಂದು ಉತ್ಸವವನ್ನು ಆಯೋಜನೆಯನ್ನು ಮಾಡಲಾಗಿತ್ತು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಕಠ್ಮಂಡು ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, 2025 ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಇಲ್ಲಿ ಯಾರು ಅಂತ ಕೇಳಿದರೆ, 2025 ಆಸ್ಟ್ರೇಲಿಯನ್ ಪುರುಷರ ಸಿಂಗಲ್ಸ್ ಅಂದರೆ ಆಸ್ಟ್ರೇಲಿಯನ್ ಓಪನ್ ಎಂಬತಕ್ಕಂಥದ್ದನ್ನು ಗೆದ್ದವರು ಇಲ್ಲಿ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಜಾನಿಕ್ ಸಿನ್ನರ್ ಎಂಬತಕ್ಕಂಥವ್ರು. ಆಪ್ಷನ್ ಎ, ಜಾನಿಕ್ ಸಿನ್ನರ್ ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸನ್ನು ಗೆದ್ದಿರ್ತಾರೆ. ಮುಂದಿನ ಪ್ರಶ್ನೆ, ರಾಜ್ಯದ ಮೊದಲ ತೋಳ ಅಭಯಾರಣ್ಯವಾದ ಬಂಕಾಪುರ ತೋಳ ಅಭಯಾರಣ್ಯ ಏನಿದೆ ಅದು ಎಲ್ಲಿದೆ ಅಂತ. ಯಾವ ರಾಜ್ಯದಲ್ಲಿ ಇದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಬಂಕಾಪುರ ಅಂದ ತಕ್ಷಣ ನಿಮಗೆ ಪಕ್ಕ ಬಂದ್ಬಿಡುತ್ತದೆ ಅದು ನಮ್ಮ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಅಂತ. ಇದು ನಮ್ಮ ಒಂದು ನಮ್ಮ ಒಂದು ಭಾರತದಲ್ಲಿನ ಮೊದಲ ಒಂದು ತೋಳ ಅಭಯಾರಣ್ಯ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ರಾಜ್ಯದ ಮೊದಲ ತೋಳ ಅಭಯಾರಣ್ಯವಾದ ಬಂಕಾಪುರ ತೋಳ ಅಭಯಾರಣ್ಯ ಎಲ್ಲಿದೆ ಅಂತ ಇಲ್ಲಿ ಕೇಳಿದರೆ, ಕರ್ನಾಟಕದಲ್ಲಿ ಇದು ಕಂಡು ಬರ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಹಾಗಾದರೆ ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸ್ ಮೂಲಕ ನೀವು ಆನ್ಸರ್ನ ಮಾಡ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. 2025 ಗಣರಾಜ್ಯೋತ್ಸವದ ಥೀಮ್ ಇಲ್ಲಿ ಏನಾಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಗಣರಾಜ್ಯೋತ್ಸವದ ಒಂದು ಥೀಮ್ ಏನಾಗಿತ್ತು ಅಂತ. ಇನ್ನೇನು ಆಗಸ್ಟ್ 15 ಕೂಡ ಬರ್ತಿದೆ, ಅದರ ಒಂದು ಥೀಮನ್ನು ಕೂಡ ಕೇಳುವಂಥ ಒಂದು ಸಾಧ್ಯತೆ ಇರ್ತದೆ. 2025 ಗಣರಾಜ್ಯೋತ್ಸವದ ಥೀಮ್ ಏನಾಗಿತ್ತು ಅಂತ ನೋಡೋದಾದರೆ, ಗೋಲ್ಡನ್ ಇಂಡಿಯಾ ಪರಂಪರೆ ಮತ್ತು ಪ್ರಗತಿ. ಆಪ್ಷನ್ ಬಿ, ಗೋಲ್ಡನ್ ಇಂಡಿಯಾ ಪರಂಪರೆ ಮತ್ತು ಪ್ರಗತಿ ಇದು ಆಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ವಾರ್ಷಿಕವಾಗಿ ಯಾವ ದಿನಾಂಕದಂದು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಆಚರಣೆಯನ್ನು ಇಲ್ಲಿ ಮಾಡ್ತಾರೆ ಅಂತ. ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಪ್ರತಿ ವರ್ಷ ಭಾರತದಲ್ಲಿ ಯಾವಾಗ ಆಚರಣೆಯನ್ನು ಮಾಡ್ತಾರೆ ಅಂತ ಇಲ್ಲಿ ಕೇಳಿದರೆ, ಜನವರಿ 25ನೇ ತಾರೀಕಿನಂದು ಪ್ರತಿ ವರ್ಷ ನಾವು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಇಲ್ಲಿ ಆಚರಣೆಯನ್ನು ಮಾಡ್ಕೊಳ್ತಾ ಹೋಗ್ತೇವೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡ್ತೇವೆ ಅಂತ. ಮತದಾರರ ದಿನವನ್ನು, ಭಾರತದ ಒಂದು ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡ್ತೇವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜನವರಿ 25ನೇ ತಾರೀಕಿನಂದು ಪ್ರತಿ ವರ್ಷ ನಾವು ಮತದಾರರ ದಿನವನ್ನು ಕೂಡ ನಾವು ಇಲ್ಲಿ ಆಚರಣೆಯನ್ನು ಇಲ್ಲಿ ಮಾಡ್ತೇವೆ. ಮುಂದಿನ ಒಂದು ಪ್ರಶ್ನೆ, ಗಣರಾಜ್ಯೋತ್ಸವ ಒಂದು ರಕ್ಷಾ ಕವಚ ಥೀಮನ್ನು ಯಾವ ಸಂಸ್ಥೆ ಇಲ್ಲಿ ಪ್ರದರ್ಶನ ಮಾಡ್ತದೆ ಅಂತ. ಗಣರಾಜ್ಯೋತ್ಸವದಂದು ರಕ್ಷಾ ಕವಚ ಎಂಬತಕ್ಕಂಥ ಥೀಮನ್ನು ಯಾವ ಇಲ್ಲಿ ಸಂಸ್ಥೆ ಪ್ರದರ್ಶನ ಮಾಡಿರ್ತದೆ ಇಲ್ಲಿ ಪ್ರಶ್ನೆ ಕೇಳಿದರೆ, DRDO ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. DRDO ಇಲ್ಲಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಯಾವ ರಾಜ್ಯವು ಸುಧಾರಿತ ವಿಪತ್ತು ಅಪಾಯ ಎಚ್ಚರಿಕೆ ವ್ಯವಸ್ಥೆಯನ್ನು ಅಥವಾ ಕವಚಂ ಎಂಬತಕ್ಕಂಥದ್ದನ್ನು ಇಲ್ಲಿ ಪ್ರಾರಂಭ ಮಾಡಿದೆ ಅಂತ. ಯಾವ ರಾಜ್ಯವು ಸುಧಾರಿತ ವಿಪತ್ತು ಅಪಾಯ ಎಚ್ಚರಿಕೆ ವ್ಯವಸ್ಥೆ ಕವಚಂ ಎಂಬತಕ್ಕಂಥದ್ದನ್ನು ಇಲ್ಲಿ ಪ್ರಾರಂಭ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ,
ಇದಕ್ಕೆ ಸರಿದ ಉತ್ತರವನ್ನು ನಾವು ನೋಡೋದಾದರೆ ಕೇರಳ ಇದಕ್ಕೆ ಸರಿದ ಉತ್ತರ ಕವಚವೆಂಬತಕ್ಕಂಥದ್ದು ಇದನ್ನು ಶುರು ಮಾಡಿದೆ. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ಉದ್ದದ ಎಕ್ಸ್ಪ್ರೆಸ್ ವೇ ಸುರಂಗ ಮಾರ್ಗವನ್ನು ಯಾವ ದೇಶ ಇಲ್ಲಿ ಪೂರ್ಣಗೊಳಿಸಿದೆ ಅಂತ. ವಿಶ್ವದ ಅತಿ ಉದ್ದದ ಎಕ್ಸ್ಪ್ರೆಸ್ ವೇ ಏನಿದೆ ಸುರಂಗ ಮಾರ್ಗ, ಇದನ್ನು ಯಾವ ದೇಶ ಇಲ್ಲಿ ಪೂರ್ಣಗೊಳಿಸಿದೆ ಅಂತ ಇಲ್ಲಿ ಕೇಳಿದರೆ 22.7 ಕಿಲೋಮೀಟರ್ ಉದ್ದ ಇರತಕ್ಕಂಥದ್ದು. ಇದು ಎಲ್ಲಿದೆ ಅಂತಂದರೆ ಚೀನಾ ದೇಶದಲ್ಲಿ ಇರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಜಾಗತಿಕವಾಗಿ ಕಾಫಿ ಉತ್ಪಾದಕರಲ್ಲಿ ಭಾರತದ ಪ್ರಸ್ತುತ ಸ್ಥಾನ ಎಷ್ಟು ಅಂತ. ಜಾಗತಿಕವಾಗಿ ಕಾಫಿ ಉತ್ಪಾದಕರಲ್ಲಿ ಭಾರತದ ಪ್ರಸ್ತುತ ಸ್ಥಾನ ಎಷ್ಟು ಅಂತ ಕೇಳಿದರೆ 7ನೇ ಸ್ಥಾನದಲ್ಲಿ ಇಲ್ಲಿ ಇರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, 2025ರ ಫ್ಲೆಮಿಂಗೋ ಎಂಬತಕ್ಕಂಥ ಒಂದು ಉತ್ಸವವನ್ನು ಯಾವ ರಾಜ್ಯದಲ್ಲಿ ನಡೆಸಲಾಯಿತು ಅಂತ. ಫ್ಲೆಮಿಂಗೋ ಉತ್ಸವ ಏನಿದೆ ಇತ್ತೀಚೆಗೆ ನಡೀತು, ಅದು ಯಾವ ರಾಜ್ಯದಲ್ಲಿ ನಡೀತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಅದು ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಇಲ್ಲಿ ನಡೀತಿದೆ. ಆಪ್ಷನ್ ಎ ಸರಿದ ಉತ್ತರ ಆಗಿದೆ. ಫ್ಲೆಮಿಂಗೋ ಉತ್ಸವ ಯಾವ ರಾಜ್ಯದಲ್ಲಿ ನಡೀತು ಅಂದರೆ ಆಂಧ್ರ ಪ್ರದೇಶದಲ್ಲಿ ಇದು ನಡೆದಿದೆ. ಮುಂದಿನ ಪ್ರಶ್ನೆ, ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ. ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ 2015ರಲ್ಲಿ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಇಲ್ಲಿ ಪ್ರಾರಂಭ ಮಾಡಲಾಯಿತು. ಆಪ್ಷನ್ ಬಿ ಸರಿದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, 2025ರ ಉದ್ಘಾಟನಾ ಖೋ ಖೋ ವಿಶ್ವಕಪ್ನಲ್ಲಿ ಪುರುಷ ಮತ್ತು ಮಹಿಳಾ ವಿಭಾಗಗಳಲ್ಲಿ ಯಾವ ದೇಶ ಇಲ್ಲಿ ಗೆಲುವನ್ನು ಇಲ್ಲಿ ಸಾಧಿಸಿತು ಅಂತ. ಯಾವ ದೇಶ ಗೆಲುವನ್ನು ಇಲ್ಲಿ ಸಾಧಿಸಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಆಪ್ಷನ್ ಇಲ್ಲಿ ಖೋ ಖೋ ವಿಶ್ವಕಪ್ನಲ್ಲಿ ಪುರುಷ ಮತ್ತು ಮಹಿಳಾ ವಿಭಾಗಗಳಲ್ಲಿ ಭಾರತ ಇಲ್ಲಿ ಈ ಒಂದು ಗೆಲುವನ್ನು ಸಾಧಿಸಿದೆ. ಆಪ್ಷನ್ ಎ ಇಲ್ಲಿ ಸರಿದ ಉತ್ತರ ಆಗಿದೆ. ಭಾರತ ಸರಿದ ಉತ್ತರ. ಮುಂದಿನ ಪ್ರಶ್ನೆ, ನವೆಂಬರ್ 30, 2027ರವರೆಗೆ CRPFನ ಒಂದು ಮಹಾನಿರ್ದೇಶಕರಾಗಿ ಯಾರನ್ನು ಇಲ್ಲಿ ನೇಮಕ ಮಾಡಲಾಗಿದೆ ಅಂತ ಇಲ್ಲಿ ಕೇಳಿದರೆ ಹಿಂದಿನ ವಿಡಿಯೋದಲ್ಲಿ ನಾನು ವಿತುಲ್ ಕುಮಾರ್ ಅಂತ ಹೇಳಿದ್ದೆ, ಆದರೆ ಈಗ ಚೇಂಜ್ ಮಾಡಿದ್ದಾರೆ. ಜ್ಞಾನೇಂದ್ರ ಪ್ರಕಾಶ್ ಸಿಂಗ್ ಎಂಬತಕ್ಕಂಥವ್ರು, ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಎಂಬತಕ್ಕಂಥವರು ಈ ಒಂದು CRPFನ ಮಹಾನಿರ್ದೇಶಕರಾಗಿ ಇಲ್ಲಿ ಆಯ್ಕೆಯಾಗಿದ್ದಾರೆ. ಆಪ್ಷನ್ ಬಿ ಇಲ್ಲಿ ಸರಿದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, 2024-25ರ ವಿಜಯ್ ಹಜಾರೆ ಟ್ರೋಫಿಯನ್ನು ದಾಖಲೆ 5ನೇ ಬಾರಿಗೆ ಗೆದ್ದಂಥ ರಾಜ್ಯ ಯಾವುದು ಅಂತ ಇಲ್ಲಿ ಕೇಳಿದರೆ ವಿಜಯ್ ಹಜಾರೆ ಟ್ರೋಫಿ ಏನಿದೆ 5ನೇ ಬಾರಿಗೆ ಯಾವ ರಾಜ್ಯ ಇಲ್ಲಿ ಗೆದ್ದಿದೆ ಅಂತ. ಕರ್ನಾಟಕ ಇಲ್ಲಿ ಗೆದ್ದಿರ್ತಕ್ಕಂಥದ್ದು ವಿಜಯ್ ಹಜಾರೆ ಟ್ರೋಫಿಯನ್ನು 5ನೇ ಬಾರಿಗೆ ಇಲ್ಲಿ ಗೆದ್ದಿದೆ. ಆಪ್ಷನ್ ಸಿ ಇಲ್ಲಿ ಸರಿದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪ್ರಥಮ ಬಾರಿಗೆ ಯಾವ ರಾಜ್ಯ ಇಲ್ಲಿ ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಇದನ್ನು ಯಾವ ರಾಜ್ಯ ಇಲ್ಲಿ ಪ್ರಥಮ ಬಾರಿಗೆ ತೆಗೆದುಕೊಂಡು ಬಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಉತ್ತರಾಖಂಡ ಇದಕ್ಕೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಮೊದಲ ಬಾರಿಗೆ ಉತ್ತರಾಖಂಡ ತೆಗೆದುಕೊಂಡು ಬಂದಿದೆ. ಅದಕ್ಕೂ ಮೊದಲು ಗೋವಾ ರಾಜ್ಯದಲ್ಲಿ ಮೊದಲಿಂದ ಕೂಡ ಇತ್ತು, ಆದರೆ ಉತ್ತರಾಖಂಡ ಮೊದಲ ಬಾರಿಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿದ ಉತ್ತರ ಆಗಿದೆ. ಪ್ರಧಾನಿ ಮೋದಿ ಗ್ರಾಮೀಣ ನಿವಾಸಿಗಳಿಗೆ 65 ಲಕ್ಷ ಆಸ್ತಿ ಕಾರ್ಡ್ಗಳನ್ನು ಯಾವ ಯೋಜನೆಯಡಿಯಲ್ಲಿ ವಿತರಣೆ ಮಾಡಿದರು ಅಂತ. ಆಸ್ತಿ ಕಾರ್ಡನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವ ಒಂದು ಯೋಜನೆಯಡಿಯಲ್ಲಿ ವಿತರಣೆ ಮಾಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸ್ವಾಮಿತ್ವ ಯೋಜನೆಯಡಿಯಲ್ಲಿ ಇದನ್ನು ಮಾಡಿದರೆ. ಆಪ್ಷನ್ ಡಿ ಇಲ್ಲಿ ಸರಿದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇಸ್ರೋ ತನ್ನ ಒಂದು ಕಾಂಪ್ಯಾಕ್ಟ್ ರಿಸರ್ಚ್ ಮಾಡ್ಯೂಲ್ ಫಾರ್ ಆರ್ಬಿಟಲ್ ಪ್ಲಾಂಟ್ ಸ್ಟಡೀಸ್ ಇದನ್ನು ಅಥವಾ ಕ್ರಾಪ್ಸನ್ನು ಬಳಸಿ ಬಾಹ್ಯಾಕಾಶದಲ್ಲಿ ಯಾವ ಬೆಳೆಯನ್ನು ಇಲ್ಲಿ ಯಶಸ್ವಿಯಾಗಿ ಇಲ್ಲಿ ಮೊಳಕೆಯನ್ನು ಒಡೆಸಿತು ಅಂತ ಇಲ್ಲಿ ಕೇಳಿದರೆ ಲೋಬಿಯಾ ಎಂಬತಕ್ಕಂಥ ಒಂದು ಬೆಳೆ. ಆಪ್ಷನ್ ಬಿ ಇಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದು. ಆಪ್ಷನ್ ಬಿ ಲೋಬಿಯಾ ಬೆಳೆಯನ್ನು ಇಲ್ಲಿ ಬಾಹ್ಯಾಕಾಶದಲ್ಲಿ ಮೊಳಕೆಯನ್ನು ಓಡಿಸಿದರೆ. ಆಪ್ಷನ್ ಬಿ ಸರಿದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ 2025 ಯಾವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲಿ ಉದ್ಘಾಟನೆಯಲ್ಲಿ ಮಾಡಿದರು ಅಂತ. ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋವನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ನವದೆಹಲಿಯಲ್ಲಿ ಇದನ್ನು ಉದ್ಘಾಟನೆ ಮಾಡಿದರೆ. ಆಪ್ಷನ್ ಬಿ ಇಲ್ಲಿ ಸರಿದ ಉತ್ತರ ಆಗಿದೆ. ರಕ್ಷಣಾ ಸಚಿವರು ಪ್ರಾರಂಭ ಮಾಡಿದ ಭಾರತೀಯ ರಣಭೂಮಿ ದರ್ಶನ್ ಆ್ಯಪ್ನ ಒಂದು ಪ್ರಾಥಮಿಕ ಉದ್ದೇಶ ಏನು ಅಂತ ಕೇಳಿದರೆ ರಕ್ಷಣಾ ಸಚಿವರು ಇಲ್ಲಿ ಪ್ರಾರಂಭ ಮಾಡಿರುವ ಭಾರತದ ಒಂದು ರಣಭೂಮಿ ದರ್ಶನ್ ಆ್ಯಪ್ನ ಪ್ರಾಥಮಿಕ ಉದ್ದೇಶ ಏನಪ್ಪ ಅಂತಂದರೆ ಯುದ್ಧ ಭೂಮಿ ಪ್ರವಾಸೋದ್ಯಮಗಳನ್ನು ನಾವು ಉತ್ತೇಜನ ಮಾಡತಕ್ಕಂಥದ್ದು. ಆಪ್ಷನ್ ಎ ಇಲ್ಲಿ ಸರಿದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತವು ಯಾವ ದೇಶದೊಂದಿಗೆ $450 ಮಿಲಿಯನ್ ಒಂದು ಬ್ರಹ್ಮೋಸ್ ಕ್ಷಿಪಣಿ ಒಪ್ಪಂದವನ್ನು ಇಲ್ಲಿ ಮಾಡಿಕೊಳ್ತಾ ಇದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಬ್ರಹ್ಮೋಸ್ ಕ್ಷಿಪಣಿ ಒಂದು ಒಪ್ಪಂದವನ್ನು ಇಂಡೋನೇಷ್ಯಾ ಒಂದು ದೇಶದೊಂದಿಗೆ ಇಲ್ಲಿ ಭಾರತ ಮಾಡಿಕೊಳ್ತಾ ಇದೆ. ಆಪ್ಷನ್ ಎ ಸರಿದ ಉತ್ತರ ಆಗಿದೆ. ಇಸ್ರೋದ 3ನೇ ಉಡಾವಣಾ ವೇದಿಕೆಯನ್ನು ಎಲ್ಲಿ ಸ್ಥಾಪನೆಯನ್ನು ಮಾಡಲಾಗುವುದು ಅಂತ ಇಲ್ಲಿ ಕೇಳಿದರೆ
ಮೂರನೇ ಒಂದು ಉಡಾವಣಾ ವೇದಿಕೆಯನ್ನು ಶ್ರೀಹರಿಕೋಟಾದಲ್ಲಿ ಇಲ್ಲಿ ಸ್ಥಾಪನೆ ಮಾಡ್ತೇವೆ ಅಂತ ಇಲ್ಲಿ ಹೇಳಿದರೆ ಆ ಆಪ್ಷನ್ ಇಲ್ಲಿ ಸಿ ಸರಿದ ಉತ್ತರ ಆಗಿದೆ. ಆ ಶ್ರೀಹರಿಕೋಟ ಇದಕ್ಕೆ ಸರಿದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಟೆನ್ನಿಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಪಂದ್ಯಗಳನ್ನು ಆಡಿದ ದಾಖಲೆಯನ್ನು ಯಾರು ಇಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ ಅಂತ. ಇಲ್ಲಿ ನೋವಾಕ್ ಜೋಕೋವಿಕ್ ಅವರು ಟೆನ್ನಿಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಪಂದ್ಯಗಳನ್ನು ಆಡಿದ ದಾಖಲೆಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆಪ್ಷನ್ ಬಿ ಇಲ್ಲಿ ಸರಿದ ಉತ್ತರ ಆಗಿದೆ. ಇವಾಗಿದ್ದು ಇವತ್ತಿನ ಒಂದು ಸಂಪೂರ್ಣ ಒಂದು ಪ್ರಚಲಿತ ಘಟನೆಗಳು. ಹಿಂದಿನ ಒಂದು ತರಗತಿಗಳಲ್ಲಿ ಸಂಪೂರ್ಣವಾಗಿ ಜನವರಿ ಸಂಪೂರ್ಣ ಪ್ರಚಲಿತ ಘಟನೆಗಳ ಒಂದು ಪಾರ್ಟ್ 1 ನಾನು ಕೊಟ್ಟಿದ್ದೇನೆ. ಅದನ್ನು ಕೂಡ ನೀವು ನೋಡ್ಕೊಳ್ತಾ ಹೋಗೋದು. ಇದು ಪಾರ್ಟ್ 2 ಆಗಿದೆ. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡಲಿ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.